ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕ್ ಯುನಿಕ್ ಐಡಿಯಾಸ್. ಇವತ್ತು ನಾನು ಮಾತಾಡಬೇಕಂತಿರೋ ವಿಷಯ, ರಕ್ತ ಹಂಚ್ಕೊಂಡು ಹುಟ್ಟಿರೋರು ಮಾತ್ರ ಅಣ್ಣ ತಮ್ಮರ, ಅಕ್ಕ ತಂಗಿನ, ಇಲ್ಲದೆ ಇದ್ರದ್ದು ಬೆಲೆನೇ ಇಲ್ಲ. ಅವರು ಒಂದು ರೀತಿಲಿ ಹೇಳ್ಬೇಕಾದ್ರೆ ಯಾರೆಲ್ಲ ಇಂಥ ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ನಮ್ಮ ತಾಯಿ ಹೊಟ್ಟೆಯಲ್ಲಿ ಹುಡ್ದೇ ಇದ್ರು, ಬೇರೆಯವ್ರ ಜೊತೆ ಬಾಂಧವ್ಯದಲ್ಲಿದ್ರಲ್ಲ, ಅವರಿಗೆ ನಾನು ಹೇಳುವ ಮಾತು ಸಂಪೂರ್ಣವಾಗಿ ಅರ್ಥ ಆಗುತ್ತಂತ ನಾನು ಭಾವಿಸ್ತೀನಿ. ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಜನರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬರು ತುಂಬಾ ಕಡಿಮೆ, ತುಂಬ ಅಂದರೆ ತುಂಬಾ ಕಡಿಮೆ ರೀ. ಆದರೆ ನಾನು ಅದೇ ನನಗೆ ಹೆಚ್ಚು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ 17 ಜನ ಸಬ್ಸ್ಕ್ರೈಬರಿಂದ 1 ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ನನ್ನ ಚಾನಲ್ಲು ಇವತ್ತು 300 ರೀಚ್ ಆಗಿದೆ. ಮತ್ತು ಒಂದೇ ಒಂದು ಸುರಗಿರಿ ಬಗ್ಗೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸು 5K 6K 2K ಬಂದಿದೆ. ನಂಗೆ ಇಷ್ಟು ಸಾಕು, ನಂಗೆ ಭಾಳ ಸಂತೋಷ. ಇಷ್ಟು ಸಿಕ್ಕರೂ ನನಗೆ ದೊಡ್ಡದು ಅನ್ನಿಸ್ತಾ ಇದೆ. ನನಗೆ ಏನು ಮಾಡ್ತೀವಿ, ಏನು ನಿನ್ನ ಕೈಲಿ ಆಗಲ್ಲ ಅನ್ನೋರಿಗೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಚೆನ್ನಾಗಿ ಕೊಡ್ತೀನಿ ಅಂತ ಭಾವಿಸ್ತಾ ಇವತ್ತು ನಾನು ಮಾತಾಡಬೇಕಂತಿರೋ ವಿಷಯ ಆ ಒಂದು ರಿಲೇಶನ್ಶಿಪ್ ಬಗ್ಗೆ. ಸೊ ಆ ವಿಷಯದ ಬಗ್ಗೆ ಮಾತಾಡೋಣ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ. ಇವತ್ತು ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರ್ತಕ್ಕಂಥ ನಮ್ಮ ಅಣ್ಣ ರಾಜಣ್ಣ ಅಂತ ಹೇಳಿ, ಅವ್ರ ಹೆಸರು ಕುಂಬಾರ, ಅವ್ರದ್ದು ಕಾಸ್ಟ್ ಬಂದು. ನಾವು ಯಾವುದೇ ಒಂದು ಸ್ನೇಹ ಆಗಲಿ, ಹೊರಗಡೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಒಂದು ಬಾಂಧವ್ಯದಾಗಿರ್ತು, ಜಾತಿ ಯಾವುದೇ ರೀತಿ ಮುಖ್ಯ ಆಗಂಗಿಲ್ಲ ರೀ. ಅಲ್ಲಿ ನಿರ್ಮಲವಾದ ಒಂದು ಪ್ರೀತಿ ಮಾತ್ರನೇ ಅಲ್ಲಿ ಒಂದು ಏನಂತಂದ್ರೆ ಮ್ಯಾಟ್ರ್ ಆಗುತ್ತೆ. ಹಂಗೆ ನಾನು ನಮ್ಮ ಅಣ್ಣ ಜೊತೆಯಾಗಿ ಬೆಳೆದವರು. ಅವನ ನನ್ನ ಗಂಡು ಮಗನ ಥರನ ಬೆಳೆಸಿದ. ಅವನಿರಷ್ಟು ದಿನ ಭಾಳ ಚೆನ್ನಾಗಿ ನೋಡ್ಕೊಂಡ ನನಗೆ. ಅವನಿಗೂ ಸ್ವಂತ ಅಕ್ಕಂದ್ರೆ ಇಬ್ಬರಿದ್ರು. ನಾವು ನಮ್ಮ ಅಣ್ಣ 3 ಜನ ಅಕ್ಕ ತಂಗಿರು. ನಮ್ಮ ಅಣ್ಣ ಸ್ವಂತ ಅಣ್ಣಂಕಿನ್ನ ನನಗೆ ಅವನ ಹೆಚ್ಚು ಅಂತ ಹೇಳ್ತೀನಿ ನಾನು. ಅದು ನಮ್ಮ ಅಣ್ಣಗೂ ಗೊತ್ತೈತಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ 2005 ಅವ್ನು ಬರೋವರೆಗೂ ನಾನು ರಾಖಿ ಕಟ್ಟಲ್ಲ ಅಂತ ಗೊತ್ತಿದ್ರು. ನಮ್ಮ ಅಣ್ಣ ನಂಗೆ ರಾಖಿ ಕಟ್ಟು ಅಂದಾಗ, ನಾನು ಕಟ್ಟಲ್ಲ ಅಂದಾಗ ಅವನಿಗೆ ನನಗೆ ಜಗಳ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಾನು ನಮ್ಮ ಅಣ್ಣಗೆ ರಾಖಿನೇ ಕಟ್ಟಿಲ್ಲ. ಅವನು ಕಟ್ಟು ಅಂತ ಕೇಳಲ್ಲ. ಯಾಕಂದ್ರೆ ನಾನು ರಾಖಿ ಹಬ್ಬ ಬಂದ್ರೆ ನಮ್ಮ ಬನಶಂಕರಿ ದೇವಿಗೆ ಹೋಗಿ ನಮ್ಮ ಅಣ್ಣನ ಪಾಲಿನ ರಾಖಿನ ಅಲ್ಲೇ ಬಿಟ್ಟು ಬರ್ತೀನಿ. ಸೊ ಹೀಗಾಗಿ ಏನಂತಂದ್ರೆ ಆ ಒಂದು ರಿಲೇಶನ್ಶಿಪ್ಪು ಅಷ್ಟು ಗಟ್ಟಿ ಐತಿ. ಪ್ರತಿದಿನಾನು ನನಗೆ ಅವನು ಇರಬೇಕಿತ್ತಂತನ ಅನಿಸುತ್ತದ. ಭಾಳ ಜನ ಹೇಳ್ತಾರೆ ಹೋದ್ಮೇಲೆ ಅಂತಾರೆ. ಹೋದ್ಮೇಲೆಲ್ಲ ಇದ್ದಾಗಿಂದ ನೋಡಿದ್ರು ಇಲ್ಲಿವರೆಗೂ ನಾನು ಸತ್ತು ನನ್ನ ಅಣ್ಣ ಆದರೂ ಕೂಡ ನಮ್ಮ ಅಣ್ಣನ ಹೆಸರು ಜೊತೆಗೆ ಸಾಯ್ತೀನಿ ರೀ ನಾನು. ಅಷ್ಟು ಬಾಂಡಿಂಗು. ಬಹಳಷ್ಟು ಜನ ಏನಂತಂದ್ರೆ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಯಾರಾದರೂ ಹೆಣ್ಮಕ್ಳು ಬೇರೆ ಗಂಡು ಮಕ್ಳ ಜೊತೆ ಮಾತಾಡಿದ ತಕ್ಷಣ ಅಣ್ಣ ಅಂತಾರ ತಮ್ಮ ಅಂತಾರ ಏನೈತೆ ಗೊತ್ತಿಲ್ಲ. ಇಂಥ ವರ್ಸ್ಟ್ ಸಮಾಜ ಯಾಕೆ ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರಂತ ಕಚಡ ಬುದ್ಧಿ ಇರ್ತೈತ್ರಿ. ಅವರು ಅಕ್ಕ ತಮ್ಮ ಅಣ್ಣ ತಂಗಿ ಕಾಕ ಕಾಕಿ ಏನೇನೋ ಸುಡುಗಾಡು ಒಳ್ಳೆ ಸಂಬಂಧಗಳ ಹೆಸರಿಟ್ಕೊಂಡು ಅವ್ರು ಕೆಟ್ಟ ಮಾಡ್ಕೊಂಡು ಹೋಗಿರ್ತಾರಲ್ಲ. ಹಿಂಗಾಗಿ ಯಾರೇ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ರಿಲೇಶನ್ಶಿಪ್ನಾಗಿದ್ರು ಅವ್ರಿಗೆ ಅದು ಕೆಟ್ಟದಾಗೆ ಕಾಣುತ್ತೆ. ದಯವಿಟ್ಟು ಅಂಥ ಮನಸ್ಥಿತಿ ಇರೋ ಜನರಿಗೆ ನಾವು ಒಂದು ಹೇಳ್ತೀನಿ, ನೀವು ಕೆಟ್ಟ ಮನಸ್ಥಿತಿ ಇದ್ರೆ ಎಲ್ಲರೂ ಜಗತ್ತಿನಲ್ಲಿ ಕೆಟ್ಟ ಮನಸ್ಥಿತಿ ಇರಲ್ಲ ರೀ. ಸಾಕಷ್ಟು ಜನ ಒಳ್ಳೆ ತಮ್ಮ ಸ್ವಂತ ಅಕ್ಕ ತಂಗಿಯರಂಗೆ ಹೆಂಗೆ ನೋಡ್ಕೋತಾರೋ ಬೇರೆದವ್ರನ್ನೂ ಅಕ್ಕ ತಂಗಿ ಹಂಗೆ ನೋಡ್ಕೊಳ್ಳೋ ಜನ ಐತಿ. ಅದೇ ರೀತಿ ಇದ್ದಿದ್ದು ನಾವು ನಮ್ಮ ಅಣ್ಣನು. ನಮಗೂ ಈ ಸಮಾಜ ಏನು ಬಿಟ್ಟಿಲ್ಲ. ನಾವು ಹುಡುಗರ ಜೊತೆ ಮಾತಾಡೋಕೆ ಏನು ಕೆಲಸ ಇರ್ತೈತಿ? ಅಣ್ಣ ಅಂತೀರಿ, ಅಣ್ಣದನೋ ಮತ್ತೊಂದದನೋ. 3 ಜನ ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋದಾರೆ, ಯಾಕೆ ಮಾತಾಡಬೇಕು? ನಮ್ಮ ಬಾಯಿಂದನೇ ನಮ್ಮ ಅಣ್ಣಗೆ ಅಣ್ಣ ನೀನ್ ಮ್ಯಾಗಿನ ನನ್ನ ಮನೆಗೆ ಬರಬೇಡ, ಜನ ಬಹಳ ಕೆಟ್ಟದಾಗ ಮಾತಾಡಕತ್ತಾರ ಅಂತ ಹೇಳಿದಾಗ ಅವತ್ತು ನನ್ನ ಮನಸ್ಸಿಗಾಗಿರೋನು ಯಾರಿಗೂ ಆಗ್ಬಾರ್ದ್ರಿ. ಯಾಕಂದ್ರೆ ಒಬ್ಬರನ್ನ ಹಚ್ಕೊಂಡವ್ರು ನಮ್ಮ ಬಾಯಿಂದನ ಬರಬೇಡ ಅಂತ ಹೇಳಿಸುವಂಥ ಸಮಾಜ ಇದು. ನಂಗೆ ಇನ್ನೂ ಚೆನ್ನಾಗಿ ನೆನಪೈತಿ, ನಮ್ಮ ಅಣ್ಣ ನಾನು 3 ತಿಂಗಳ ಮಾತಾಡಿರಲಿಲ್ಲ ಈ ಮಾತು ಅಂದಿದ್ದಕ್ಕೆ. ಅವನ ಮನಸ್ಸಿಗೆ ಅಷ್ಟು ನೋವು ಮಾಡಿದ್ದೆ ನಾನು. ಅವತ್ತು ಮೇ 5ನೇ ತಾರೀಕು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಅವತ್ತಿನ ದಿನ ನಮ್ಮ ಅಣ್ಣಾಗ ನಮ್ಮಮ್ಮ ಕರಿ ಹಂಗೆಲ್ಲ ಮಾಡಬಾರ್ದು ಅಂದಾಗ ಅವತ್ತು ನಮ್ಮ ಮನೆಯೊಳಗೆ ಕಾಲಿಟ್ಟಿದ್ದ ನಮ್ಮ ಅಣ್ಣ. ಭಾಳ ದಿವಸ ಐತಪ್ಪಿ ನಾವಿಬ್ರು ಕುಂತು ಮಾತಾಡಿಲ್ಲ. ಒಂದು ತುತ್ತು ಊಟ ಅಡುಗೆ ಮಾಡಿಕೊಟ್ರು, ಊಟ ಮಾಡ್ತೀನಿ ಅಂದ. ಊಟ ಮಾಡಿಸ್ಕೊಟ್ಟು ಮರ್ದಿವಸನೇ ಅವ್ನಿಗೆ ಊರಿಗೆ ಹೋಗ್ಬೇಕನ್ನು ಮುಂಚೆ ಹೇಳಿದ್ದ, ಊರಿಗೆ ಹೋಗೋ ಮುಂಚೆ ಹೇಳಿದ್ದ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಕೆಲ್ಸಕ್ಕೆ ಹೋಗ್ಬೇಕು, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದಿದ್ದ. ಅವತ್ತು ಆ ಫೋಟೋಗ್ರಾಫರ್ ಇರಲಾರ್ದು ಒಂದೇ ಕಾರಣಕ್ಕೆ ನೋಡ್ರಿ ಅವ್ನು ಹಂಗೆ ಊರಿಗೆ ಹೋದ್ಮೇಲೆ ಅವತ್ತು ಕಾಲ್ ಮಾಡಿ ಮಾತಾಡಿನಿ ನಾನು. ಅಣ್ಣ ಮದ್ವೆಗೆ ಹೋಗಿ ಬಸವನ ಬಾಗೇವಾಡಿ ಮದ್ವೆಗೆ ಹೋಗಿ ಅಣ್ಣ
ಚೆನ್ನಾಗಿರಂತ. ಅವತ್ತು ನಾನು ಅವ್ನ ಬರ್ತಡೇಗಂತ ಕೊಡಿಸಿದ್ರಿ, ಆ ಬರ್ತಡೇ ಕೊಡಿಸಿದ್ದ ಡ್ರೆಸ್ ಹಾಕ್ಕೊಂಡಿದ್ದ. ಅವನು ಟೈಮ್ ಎಷ್ಟು ಕೆಟ್ಟದಾಗಿತ್ತು ನೋಡ್ರಿ. ಅವ್ರ ಫ್ರೆಂಡ್ಸು ಹೋಗಿ ಅವನನ್ನು ಕರ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರಂತ. ಬರ್ರಿ ಬರ್ರಿ ಊರಿಗೆ ಹೋಗೋಣ ಅಂತ. ನಾನು ಅವ್ನಿಗೆ ಹೇಳಿದ್ದೆ, ಬರಬೇಡಣ್ಣ, ಅಲ್ಲೇ ಇರು, ನಿಮ್ಮ ಅಕ್ಕ ಬಂದಾರ, ಅವ್ರ ಜೊತೆ ಇರು ಅಂತ ಹೇಳಿದ್ದೆ ನಾನು. ಆದರೂ ಅವತ್ತು ರಾತ್ರಿ 10 ಗಂಟೆಗೆ ನಾನು ಕಾಲ್ ಮಾಡೀನಿ, ಅಣ್ಣ ಪಿಕ್ ಮಾಡಿಲ್ಲ. ಅವಾಗೆಲ್ಲ ಕೊಯಂಬೂತಿಗೆ ಹೋಗಿ ಫೋನ್ ಮಾಡ್ತಿದ್ದೆ ನಾನು. ಅಣ್ಣನ ಕಡೆ ಫೋನ್ ಇತ್ತು, ನಮ್ಮ ಕಡೆ ಫೋನ್ ಇರಲಿಲ್ಲ. ನಮ್ಮ ಅಪ್ಪನ ಫೋನ್ ಒಂದೇ ಇತ್ತು ಅವಾಗ, ಅದು ನೋಕಿಯಾ 1100 ಸೆಟ್. ಅವತ್ತು ಕಾಲ್ ಪಿಕ್ ಮಾಡಿ ಮಾತಾಡಿದ್ರೆ ನಮ್ಮ ಅಣ್ಣನ ಜೊತೆ ನಾವು ಮಾತಾಡ್ತಿದ್ದೋ ಏನೋ ತಡಿತಿದ್ನೇ ಏನೋ ಗೊತ್ತಿಲ್ಲ. ಫೋನ್ ರಿಸೀವ್ ಮಾಡಲಿಲ್ಲ. ಅವತ್ತೇ ನೈಟ್ ಅವನ ಬೈಕ್ ಆಕ್ಸಿಡೆಂಟ್ ಆಯಿತು. May 7 ಅವ್ನು ಈಸ್ ನೋ ಮೋರ್ ಅಂದರು. ಅವ್ರು ಸ್ವಂತ ಅವ್ರ ಮನೆಗೆ ಹೋಗದೆ ಎಲ್ಲರೂ ಬಂದಿದ್ದು ನಮ್ಮ ಮನೆಗೆ, ನಮ್ಮಣ್ಣ ನೋಡಕ್ಕೆ ನನ್ನ ಮನೆಗೆ ಬಂದಿದ್ರು. ಅಂದರೆ ಎಲ್ಲ ಜನರಿಗೆ ಗೊತ್ತಿತ್ತು ರೀ ಅವ್ರು ನಮ್ಮ ಅಣ್ಣನ ರಿಲೇಷನ್ಶಿಪ್ ಏನಂತ. ಅದು ಯಾರಿಗೆ ಹಚ್ಕೊಂಡಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನಗೆ ಈ ಪ್ರತಿದಿನ ನೋಕಾಡತ್ತೆ. ಈ ಸಮಾಜಕ್ಕೆ ಎದ್ರಿ, ಈ ಜನರಿಗೆ ಎದ್ರಿ ನಾನು ಯಾಕೆ ಅವನಿಗೆ ಬರಬೇಡ ಅಂತ ಹೇಳಿದೆ ಅಂತ. ಬಟ್ ಅದು ಆ ಕ್ಷಣಗಳು ವಾಪಸ್ ಬರಲ್ಲ. ಅದಕ್ಕೆ ತಂದೆ ತಾಯಿ ಯಾಕೆ ಹೆಣ್ಮಕ್ಳಿಗೆ ಬೇಡಮ್ಮ ಮಾತಾಡಬೇಡ್ರಿ, ಗಂಡು ಮಕ್ಳ ಜೊತೆ ಮಾತಾಡ್ಬೇಡಿ, ಯಾ ಅಣ್ಣ ತಂಗಿ ಯಾ ರಿಲೇಷನ್ಶಿಪ್ಪು ಬೇಡ, ಜನ ಸರಿಯಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಂಥ ಸಮಾಜ ಕೆಟ್ಟದಾಗ ಮಾತಾಡೋದಕ್ಕೇನೋ ಅವರು ಬೇಡ ಅಂತ ಹೇಳ್ತಾರೆ. ಬಟ್ ನಮಗೆ ಆ ಏಜ್ನಾಗ ಅರ್ಥ ಆಗಲ್ಲ. ನಾವು ಪೇರೆಂಟ್ಸ್ ಆದಾಗ ಅರ್ಥ ಆಗುತ್ತೆ. ಆದರೆ ಪ್ಯೂರ್ ರಿಲೇಷನ್ಶಿಪ್ಪಲ್ಲಿರೋರಿಗೆ ಅಣ್ಣ ತಂಗಿ ಅಂತ ದಯವಿಟ್ಟು ಆ ಹೆಸರುಗಳನ್ನು ಬಳಸ್ಕೊಂಡು ಕಚಡ ಕೆಲಸ ಮಾಡಬೇಡ್ರಿ. ನಮ್ಮಂಥ ಪ್ಯೂರ್ ರಿಲೇಷನ್ಶಿಪ್ ಇರೋರ್ಗೇನೂ ಕೂಡ ಜನ ಅನುಮಾನ ಪಡ್ತೀವಿ. ಇವತ್ತಿಂಥ ಪರಿಸ್ಥಿತಿ ಸ್ವಂತ ಅಣ್ಣನ ಜೊತೆ ಹೋದ್ರೂ ಅನುಮಾನ ಪಡೋ ಪರಿಸ್ಥಿತಿ ಯಾಕೆ ಬಂದೈತೆ ಅಂದ್ರೆ ಇಂಥ ಜನರಿಂದನ ರೀ, ಸಮಾಜ ಹಾಳಾಗಿರೋದ್ರಿಂದನ. ಯಾರಾದರೂ ಒಂದು ಹುಡುಗನ ಜೊತೆ ಹೋಗ್ತಿರ್ತಾವೆ, ಆಕೆ ಸ್ವಂತ ಬಾಯ್ ಫ್ರೆಂಡ್ ಇದ್ರು ಸಹಿತ ಅಣ್ಣ ರೀ ಅಂತ ಹೇಳ್ಬಿಡ್ತಾರೆ. ಅಣ್ಣ ಅನ್ನಪ್ಪದಕ್ಕೆ ವ್ಯಾಲ್ಯೂ ಇಲ್ಲನು. ಅಣ್ಣ ಅಂದರೆ ಏನು ಮಾಡಿರಿ ನೀವು, ತಮ್ಮ ಅಂದರೆ ಏನು ಮಾಡಿರಿ? ಅದು ಪ್ಯೂರಿಟಿ, ನಮ್ಮನ್ನು ಕಾಪಾಡುವಂತಹ ಕೈಗಳು. ನೀವು ನಿಜವಾಗ್ಲೂ ಪ್ರೀತಿ ಮಾಡೋದಿದ್ರೆ ನಿಮ್ಮ ಒರಿಜಿನಲ್ ಹುಡುಗ ಹುಡುಗಿ ಅಂತ ಹೇಳಿ ಮಾಡಿರಿ. ನೀವು ಈ ತಂಗಿ ಅಕ್ಕ ಅಣ್ಣ ತಮ್ಮ ಅಂತ ಹಾಳು ಮಾಡಿಸಿ ಆ ಸಂಬಂಧಕ್ಕೆ ಒಂದು ಬೆಲೆ ಇಲ್ದಂಗೆ ಮಾಡಿಬಿಟ್ರಿ ಜನ ಇವತ್ತಿನ ದಿನ. ಹೀಗಾಗಿ ತಂದೆ ತಾಯಿ ಯಾರ ಮೇಗೂ ನಂಬಿಕೆ ಇಲ್ಲದಂಥ ಸಮಾಜ ಸೃಷ್ಟಿ ಆಗ್ಬಿಟ್ಟಿದೆ. ದಯವಿಟ್ಟು ಹೇಳ್ತೀನಿ, ನಮ್ಮ ರೀತಿ ಯಾರು ನಿಜವಾಗ್ಲೂ ಆ ಬ್ರದರ್ ಫ್ರಮ್ ಅನದರ್ ಮದರ್, ಸಿಸ್ಟರ್ ಫ್ರಮ್ ಅನದರ್ ಮದರ್ ಅಂತಿದ್ದೀರಲ್ಲ, ಬೇರೆಯವ್ರು ಹೊಟ್ಟೆಯಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ನಾವು ಸ್ವಂತ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ನಿಮ್ಮ ಭಾವನೆ ಇದೆಲ್ಲ ಯಾರು ಏನು ಹೇಳಿದ್ರು ತಲೆ ಕೆಡ್ಸ್ಕೊಬೇಡ್ರಿ. ಇವತ್ತಿನ ದಿನ ನಾನು ಅನುಭವಿಸ್ತಿದ್ದೀನಿ. ನಮ್ಮ ಅಣ್ಣ ಹೋಗ್ಬಿಟ್ಟ ನಾನು ಬಿಟ್ಟು, ನಾನು ಅವಾಗ ಹೋಗ್ತಿದ್ದೆ, ನಾನು ಸಾಯೋ ಹಂತಕ್ಕೂ ಬಂದಿದ್ದೆ ರೀ, ಆದರೂ ಬದುಕಿದ್ದೀನಿ. ಅವನಿಗಿದ್ದಿದ್ದ ಆಸೆ ನಾನು ಚೆನ್ನಾಗಿ ಓದಬೇಕು, ನಾನು MA ಮಾಡಬೇಕಂತ ಮಾಡಿದ್ದೀನಿ. ನಾನು MA ವಿಷಯದಲ್ಲಿ ಗೋಲ್ಡ್ ಮೆಡಲು ತೊಗೊಂಡಿದ್ದೀನಿ. ಭಾಳಷ್ಟು ಜನ ಕಾಡಿಸ್ತಾರೆ ರೀ, ಭಾಳಷ್ಟು ಜನ ಹೀಯಾಳಿಸ್ತಾರೆ. ಗೋಲ್ಡ್ ಮೆಡಲ್ ತೊಗೊಂಡು ಏನು ಮಾಡಿಲ್ಲ ಅಂತ. ಈ ಸಂಸಾರ ಈ ಮಕ್ಕಳದೆಲ್ಲ ಯಾರು ಮಾಡೋಕ್ಕೆ ಹೋಗ್ತಾರೆ ರೀ? ಮತ್ತು ಒಂದು ಹೆಣ್ಮಗಳು ಸಾಧನೆ ಮಾಡ್ಬೇಕಂದ್ರೆ ಎಲ್ಲ ರೀತಿಯಿಂದನೂ ಅವಳಿಗೆ ಒಳ್ಳೆ ವಾತಾವರಣ ಇರಬೇಕು. ಅದಿದ್ದಾಗ ಮಾತ್ರ ಎನಿಥಿಂಗ್ ಶಿ ಕ್ಯಾನ್ ಡೂ. ಒಂದು ಹೆಣ್ಮಗಳಿಗೆ ತವ್ರ ಮನೆಗೆ ಗಟ್ಟಿರ್ಬೇಕಂದ್ರೆ ಮೊದಲು ಅಣ್ಣ ಅನ್ಸ್ಕೊಂಡು ಚಂದ ಇರ್ಬೇಕು. ಅಣ್ಣ ಅನ್ನೋ ಗಟ್ಟಿದ್ರೆ ಹೆಣ್ಮಗಳು ಯಾರು ಬೇಕಾದ್ರೂ ಎದುರಿಸ್ಕೊಂಡು ಮಾತಾಡೋಕ್ಕೆ ಶಿ ಕ್ಯಾನ್ ಏಬಲ್. ಅದಕ್ಕೆ ಯಾರ್ಯಾರೆಲ್ಲ ಅಣ್ಣಂದ್ರಿದ್ರಿ ನಿಮ್ಮ ತಂಗಿಯರನ್ನ ತುಂಬ ಚೆನ್ನಾಗಿ ನೋಡ್ಕೋರಿ. ಯಾರಿಗೆ ಅಣ್ಣ ಅಕ್ಕ ತಮ್ಮ ಅಂತ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರೋ ಆ ಒಳ್ಳೆ ಸಂಬಂಧಗಳನ್ನು ನಾವು ಕೊನೆವರೆಗೂ ಉಳಿಸ್ಕೊಂಡು ಹೋಗ್ರಿ. ಯಾರು ಜನ ಏನು ಮಾತಾಡ್ರಿ ತಲೆ ಕೆಡ್ಸ್ಕೊಬೇಡ್ರಿ. ಒಬ್ಬ ವ್ಯಕ್ತಿ ಕಳ್ಕೊಂಡು ಮಾಡಿ ಬರಲ್ಲ ರೀ. ಈಗ ನಂಗೆ ಪ್ರತಿ ಕ್ಷಣ ಅನ್ಸುತ್ತೆ, ನಾ ಮಾತಾಡ್ಬೇಕಾದ್ರೆ ಬಾ ಅಣ್ಣ ಅಂತ ಬರಲ್ಲ. ಆ ನೋವು ಅನುಭವಿಸೋರಿಗೆ ಗೊತ್ತು. ಕಳ್ಕೊಂಡವ್ರು ಯಾವತ್ತೂ ಒಳ್ಳೆ ಬರಲ್ಲ. ಇದ್ದಾಗಲೇ ನಿಮ್ಮವ್ರನ್ನ ಪ್ರೀತಿಸ್ರಿ, ಅವ್ರ ಬೆಲೆ ಏನಂತ ತಿಳ್ಕೊಳ್ರಿ. ಸತ್ತ ಮೇಲೆ ಹುಡುಕಾಡಿದ್ರೆ ಯಾರೂ ಬರಲ್ಲ. ದಯವಿಟ್ಟು ರಿಲೇಷನ್ಶಿಪ್ ಒಳ್ಳೆ ಒಂದು ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗ್ರಿ, ಬೆಳೆಸ್ಕೊಂಡೋಗ್ರಿ ಅಂತ ಹೇಳ್ತಾ ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮ ಜೊತೆ ಹೇಳ್ಕೊಂಡಿರೋದ್ರಿಂದ ಅಣ್ಣ ರಾಜಣ್ಣ, ನೀನು ಹುಟ್ಟಿದಬ್ಬದ ಶುಭಾಶಯಗಳನ್ನು. ನೀನು ಹೇಳ್ದಂಗೆ ನಿನ್ನ ಮಗ ಆಗಿ ಹುಟ್ಟಿ ಬರ್ತೀನಿ. ನಾನು ಹುಟ್ಟಿದ್ರೆ ನಿನಗೆ ಅಷ್ಟು ಕಾಡಿಸ್ತೀನಿ ಅಂದಿದ್ದಿ. ಸೊ ನನ್ನ ಮಗ ಆಗಿ ಹುಟ್ಟು ಬಂದು ನಾ ಅವನಿಗೆ ರಾಜಣ್ಣ ಅಂತಲೇ ಕರಿತೀನಿ. ಅಣ್ಣ ರಾಜಣ್ಣ ಬಾ ಇಲ್ಲೇ ಅಂತಲೇ ಕರಿತೀನಿ. ಅವನು ನೀ ಅನ್ನೋಂಗೆನ ಹುಚ್ಚಿ ಅಂತ ಬೈತನ್ನಂಗೆ. ನಂಗೆ ಭಾಳ ಸಂತೋಷ ಐತಿ, ನೀ ಎಲ್ಲಿ ಹೋಗಿಲ್ಲ ನನ್ನ ಜೊತೆ ಇದೆ ಅಂತ. ಸೊ ವಿಶ್ ಯು ಹ್ಯಾಪಿ ಬರ್ತಡೇ ಅಣ್ಣ. ನೀವು ಕೂಡ ನಮ್ಮ ಅಣ್ಣಂಗೆ ವಿಶ್ ಮಾಡಿರಿ. ಯಾರೆಲ್ಲ ನಿಮ್ಮ ತಂಗಿ ಅಣ್ಣ ನೀವು ಹಿಂಗೆ ಅನದರ್ ಬ್ರದರ್ ಸಿಸ್ಟರ್ಸ್ ಇದ್ರಿ, ಅವ್ರ ಹೆಸರನ್ನ ನೀವು ನಂಗೆ ಮೆನ್ಷನ್ ಮಾಡಿರಿ ಅಂತ ಹೇಳ್ತಾ
ನನ್ನ ವಿಡಿಯೋ ಇಷ್ಟ ಆದ್ರಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಮನಸ್ಸಿನ ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೆ ನಂಗೆ ತುಂಬ ಸಮಾಧಾನ ಆಗ್ತಾಯಿದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಮಾಡೋ ನಮಸ್ಕಾರಗಳು.